ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಸ್ನೇಹಿತರೆ, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿ. ಜಸ್ಟ್ ಕಣ್ಣು ಮುಚ್ಕೊಳ್ತಾ ಕೇಳ್ತಾ ಹೋಗಿ ಈ ಒಂದು ಇಡೀ ಕಥೆಯನ್ನು ಒಂದು ರೀತಿ ಕಥೆಯ ಥರನೇ ಕೇಳ್ತಾ ಹೋಗಿ. ಅದು ಜನವರಿ 3ನೇ ತಾರೀಕು 2026. ಜಾಗ ಎಲ್ಲಪ್ಪ ಅಂದರೆ ವೆನಿಜುವೆಲಾದ ರಾಜಧಾನಿ ಕ್ಯಾರಕಾಸ್ ಅನ್ನುವಂತಹ ಒಂದು ಜಾಗ. ಸಮಯ ಬೆಳಗ್ಗೆ 2 ಗಂಟೆ ಆಜುಬಾಜು, ಆ ಒಂದು ಸುಮಾರು 2 ಗಂಟೆಯಲ್ಲಿ ಇಡೀ ನಗರ ಗಾಢ ನಿದ್ರೆಯಲ್ಲಿದೆ. ಆದರೆ ಆಕಾಶದಲ್ಲಿ ಮಾತ್ರ ಏನು ವಿಚಿತ್ರವಾದ ಸದ್ದುಗಳು ಕೇಳ್ತಾ ಇರುತ್ತೆ. ಮೋಡಗಳ ಮರೆಯಲ್ಲಿ ಹಕ್ಕಿಗಳೆಲ್ಲ ಅವು ಸಾವನ್ನು ತರ್ತಿರ್ತಕ್ಕಂತಹ ಒಂದು ಲೋಹದ ಹಕ್ಕಿಗಳು ಸಿಕ್ಕಾಪಟ್ಟೆ ಹಾರಾಡ್ತಿದ್ದಾವೆ. ಅದು ರಾತ್ರಿ ಹೊತ್ತಲ್ಲಿ ಒಂದೇ ಸಮನೆ 150ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ವೆನಿಜುವೆಲಾದ ಆಕಾಶಕ್ಕೆ ಎಂಟ್ರಿಯನ್ನು ಕೊಡ್ತವೆ. ಕ್ಷಣಾರ್ಧದಲ್ಲಿ ಬಾಂಬ್ಗಳು ಸ್ಫೋಟಗೊಳ್ತವೆ. ಕ್ಯಾರಕಾಸ್ನ ಕರೆಂಟ್ ಕಟ್ ಆಗುತ್ತೆ. ಕತ್ತಲಲ್ಲಿ ಕೇವಲ ಬೆಂಕಿ ಮತ್ತು ಹೊಗೆ ಆಡ್ತಾ ಇರುತ್ತೆ. ಇದು ಯಾವುದೋ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲ, ಇದು ಮಾಡರ್ನ್ ಹಿಸ್ಟರಿಯ ಅತಿ ದೊಡ್ಡ ಮತ್ತು ಅತ್ಯಂತ ಡೇಂಜರಸ್ ಕಿಡ್ನ್ಯಾಪಿಂಗ್ ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್. ಇವತ್ತಿನ ವಿಡಿಯೋದಲ್ಲಿ ಅಮೇರಿಕಾದ ಸ್ಪೆಷಲ್ ಫೋರ್ಸ್ ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ಬೆಡ್ರೂಮಿನಿಂದ ಎಳೆದೊಯ್ದಂತಹ ಒಂದು ರೋಚಕ ಕಥೆಯನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಈ ಒಂದು ಕತೆ ನಿಮಗೆ ಅರ್ಥ ಆಗಬೇಕಂದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ. ಮಡುರೋ ಮತ್ತು ಅಮೇರಿಕಾದ ನಡುವೆ ಇರುವಂತಹ ಇವತ್ತಿನ ದ್ವೇಷನ ಅಥವಾ ಈ ಹಿಂದಿನಿಂದಲೂ ದ್ವೇಷ ಇದೆಯಾ ಅನ್ನೋದು ನಿಮಗೆಲ್ರಿಗೂ ಅರ್ಥ ಆಗಬೇಕಾಗತ್ತೆ. 2002ರಲ್ಲಿ ಮಡುರೋ ಅವರ ಗುರು ಹ್ಯೂಗೋ ಚಾವೇಸ್ ಅವರನ್ನು ಹೀಗೆ ಕಿಡ್ನ್ಯಾಪ್ ಮಾಡಿ ಒಂದು ದ್ವೀಪವೊಂದರಲ್ಲಿ ಕೂಡಿ ಹಾಕಲಾಗಿರುತ್ತೆ. ಬಟ್ ಕೇವಲ 48 ಗಂಟೆಗಳಲ್ಲಿ ಜನರು ದಂಗೆ ಎದ್ದು ಅವರನ್ನು ಬಿಡಿಸ್ಕೊಂಡು ಬಂದಿರ್ತಾರೆ. ಅವತ್ತಿನಿಂದ ವೆನಿಜುವೆಲಾ ನಾಯಕರಿಗೆ ಅಮೇರಿಕ ಅಂದರೆ ಭಯ ಮತ್ತು ದ್ವೇಷ ಎರಡೂ ಸಹ ಇರುತ್ತೆ. ಅದಾದ ಮೇಲೆ 2020ರಲ್ಲಿ ಆಪರೇಷನ್ ಗಿಡಿಯಾನ್ ಅಂತ ಒಂದು ಫ್ಲಾಪ್ ಶೋ ನಡೆಯುತ್ತೆ. ಕೆಲವು ಜನ ಮಾಜಿ ಸೈನಿಕರು ಮಡುರೋನ ಹಿಡಿಯೋದಕ್ಕೆ ಹೋಗಿ ದಡ ಸೇರೋಕ್ಕೂ ಮುಂಚೆನೇ ಸಿಕ್ಕಿಬೀಳ್ತಾರೆ. ಇದೊಂದು ಸ್ಟುಪಿಡ್ ಬೇ ಆಫ್ ಪಿಗ್ಸ್ ಅಂತಲೇ ಫೇಮಸ್ ಕೂಡ ಆಗಿರುತ್ತೆ ಆ ಒಂದು ಟೈಮಲ್ಲಿ. ಈ ಘಟನೆ ಮಡುರೋಗೆ ತನ್ನನ್ನು ಯಾರೂ ಸಹ ಟಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸನ್ನು ಕೊಟ್ಟಿರುತ್ತೆ. ಬಟ್ 2026ರ ಒಂದು ಕಥೆಯೇ ಬೇರೆ ಆಗಿರುತ್ತೆ. ಈ ಬಾರಿ ಅಮೇರಿಕ ಯಾವುದೇ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಆಗಸ್ಟ್ 2025ರಿಂದಲೇ CIA ತನ್ನ ಆಟವನ್ನು ಶುರು ಮಾಡಿರುತ್ತೆ. ಮಡುರೋ ಎಲ್ಲಿದ್ದಾರೆ ಅನ್ನೋದು ಮಾತ್ರ ಅಲ್ಲ, ಅವರು ಯಾವ ಟೂತ್ ಪೇಸ್ಟನ್ನು ಬಳಸ್ತಾರೆ, ಅವರ ಸಾಕು ಪ್ರಾಣಿಗಳು ಪೆಟ್ಸ್ ಯಾವ್ಯಾವುದು ಮತ್ತು ಊಟಕ್ಕೆ ಏನೆಲ್ಲ ತಿಂತಾರೆ ಅನ್ನೋ ಚಿಕ್ಕ ಸಣ್ಣ ಪುಟ್ಟ ಡೀಟೇಲ್ಸನ್ನು ಕೂಡ ಇವರು ಅಮೇರಿಕಾದವರು ತನ್ನ ಹತ್ರ ಇಟ್ಕೊಂಡಿರ್ತಾರೆ. ಹೇಗೆ ಅಂತ ಗೊತ್ತಾ? ಮಡುರೋ ಅವರ ಆಪ್ತ ವಲಯದಲ್ಲೇ CIA ಒಬ್ಬ ಗೂಢಾಚಾರಿ ಹ್ಯೂಮನ್ ಸೋರ್ಸನ್ನು ನೇಮಿಸಿರ್ತಾರೆ. ಅಷ್ಟೇ ಅಲ್ಲ, ಆಕಾಶದಲ್ಲಿ ಕಾಣದಂತೆ ಹಾರಾಡುವಂಥ ಸ್ಟೆಲ್ತ್ ಡ್ರೋನ್ಗಳನ್ನು ದಿನದ 24 ಗಂಟೆಯೂ ಮಡುರೋ ಅವರ ಮೇಲೆ ಕಣ್ಣಿಟ್ಟಿರೋ ರೀತಿ ಇವರು ತಮ್ಮ ಕಾರ್ಯಾಚರಣೆಯನ್ನು ನಡೆಸ್ತಾ ಬಂದಿರ್ತಾರೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಅಮೇರಿಕಾದ ಸೈನಿಕರು ಈ ಒಂದು ಆಪರೇಷನ್ಗಾಗಿ ಒಂದು ಸಣ್ಣ ಒಂದು ಅಣುಕು ಮನೆಯನ್ನು, ಒಂದು ಮಾಕಪ್ ಹೌಸನ್ನು ಇವರು ನಿರ್ಮಾಣ ಮಾಡಿರ್ತಾರೆ. ಮಡುರೋ ವಾಸ ಮಾಡ್ತಿದ್ದಂತಹ ಫ್ಯೂರ್ಟೆ ಟಿಯೂನಾ ಅನ್ನುವಂತಹ ಮಿಲಿಟರಿ ಬೇಸ್ನ ಸೇಮ್ ಆ್ಯಸ್ ಇಟ್ ಈಸ್ ಒಂದು ಮಾದರಿಯನ್ನು ಇವರು ರೆಡಿ ಮಾಡಿರ್ತಾರೆ. ಮತ್ತು ಅಲ್ಲಿ ಡೆಲ್ಟಾ ಫೋರ್ಸ್ ಕಮಾಂಡೋಗಳು ನೂರಾರು ಬಾರಿ ಪ್ರಾಕ್ಟೀಸನ್ನು ಮಾಡ್ತಾ ಬಂದಿರ್ತಾರೆ. ಎಲ್ಲಿ ಕಿಟಕಿ ಇದೆ, ಎಲ್ಲೆಲ್ಲಿ ಬಾಗಿಲುಗಳಿದ್ದಾವೆ,
ಮಡೂರೋ ಮಲಗುವಂಥ ಕೋಣೆಗೆ ಹೋಗೋದಕ್ಕೆ ಎಷ್ಟು ಸೆಕೆಂಡ್ ಇವರಿಗೆ ಬೇಕಾಗುತ್ತೆ, ಎಲ್ಲವೂ ಸಹ ಪ್ರೀ ಪ್ಲ್ಯಾನಡ್ ಆಗಿ ತುಂಬ ಲೆಕ್ಕಾಚಾರವಾಗಿ ಪ್ಲ್ಯಾನನ್ನು ಮಾಡಿರ್ತಾರೆ. ಈಗ ಮತ್ತದೇ ವಿಷಯಕ್ಕೆ ಬರೋಣ. ನಿರ್ಣಾಯಕ ರಾತ್ರಿ ಏನು ಜನವರಿ 3ನೇ ತಾರೀಕಿನ ಕಥೆಯನ್ನು ನೋಡೋಣ. ಆಗ ಸಮಯ 10:46 ರಾತ್ರಿ. ಏನು ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫ್ಲೋರಿಡಾದ ಮಾರಿಯೆ ಲಾಗೋ ಅನ್ನುವಂಥ ಒಂದು ಜಾಗದಿಂದ ಗ್ರೀನ್ ಸಿಗ್ನಲನ್ನು ಕೊಡ್ತಾನೆ. ಸಮಯ 2 ಗಂಟೆ ಅಂದರೆ ಮಧ್ಯರಾತ್ರಿ 2 ಗಂಟೆಗೆ ಆಕಾಶದಲ್ಲಿ ನರಕವೇ ಬಂದು ಇಳಿದಿರುತ್ತೆ. F-22 ರಾಫ್ಟರ್ಸ್ B-1 ಬಾಂಬರ್ಸ್ ಸೇರಿದಂತೆ 150 ಯುದ್ಧ ವಿಮಾನಗಳೇನಿದ್ದಾವೆ ವೆನಿಜುವೆಲಾದ ರಕ್ಷಣಾ ವ್ಯವಸ್ಥೆಯನ್ನು ಪುಡಿ ಮಾಡಿ ಬಿಸಾಡ್ತವೆ. ವೆನಿಜುವೆಲಾದ ಸೈನಿಕರಿಗೆ ಏನಾಗುತ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಇವರು ಟೈಮನ್ನು ಕೊಡೋದಿಲ್ಲ, ಅವರಿಗೆ ಅಷ್ಟು ಟೈಮ್ ಕೂಡ ಸಿಗೋದಿಲ್ಲ. ಸಮಯ 2 ಗಂಟೆ 1 ನಿಮಿಷ ಕರೆಕ್ಟಾಗಿ ಮಧ್ಯರಾತ್ರಿ ಆಕಾಶ ಕ್ಲಿಯರ್ ಆದ ತಕ್ಷಣ ನೈಟ್ ಸ್ಟಾಕರ್ಸ್ ಅಂತ ಕರೆಯುವಂತಹ ಒಂದು ಸ್ಪೆಷಲ್ ಹೆಲಿಕಾಪ್ಟರ್ಗಳು ಮಡೂರೋ ಅವರ ಮನೆಯಂಗಳಕ್ಕೆ ಎಂಟ್ರಿಯನ್ನು ಕೊಡ್ತವೆ. ಇಲ್ಲಿ ಶುರುವಾಗುತ್ತೆ ರಿಯಲ್ ಫೈಟ್ ಅನ್ನುವಂಥದ್ದು. ಮಡೂರೋ ಅವರ ರಕ್ಷಣೆಗೆ ವೆನಿಜುವೆಲಾದ ಸೈನಿಕರಿಗಿಂತ ಹೆಚ್ಚಾಗಿ ಕ್ಯೂಬಾದ ದೇಶದ ಜನ ಏನಿದ್ದಾರೆ ಎಲೈಟ್ ಕಮಾಂಡೋಗಳು ಇಲ್ಲಿ ಇರ್ತಾರೆ. ಅಮೇರಿಕದ ಸೈನಿಕರು ಇಳಿತಿದ್ದಂತೆ ಭೀಕರವಾದಂಥ ಒಂದಷ್ಟು ಗುಂಡಿನ ಚಕಮಕಿ ನಡೆಯುತ್ತೆ. ಟ್ರಂಪ್ ಹೇಳೋ ಪ್ರಕಾರ ಮಡೂರೋನ ಉಳಿಸ್ಕೊಳ್ಳೋಕ್ಕೆ ಹೋರಾಡಿದಂತಹ ಬರೋಬ್ಬರಿ 32 ಕ್ಯೂಬನ್ ಬಾಡಿಗಾರ್ಡ್ಗಳೇನಿದ್ದಾರೆ ಅಲ್ಲೇ ಸಾವನ್ನು ಅಪ್ತಾರೆ, ಅಲ್ಲೇ ತಮ್ಮ ಪ್ರಾಣವನ್ನು ಬಿಡ್ತಾರೆ. ಅಮೇರಿಕಾದ ಒಂದು ಹೆಲಿಕಾಪ್ಟರ್ಗೂ ಸಹ ಗುಂಡೇಟುಗಳು ಬೀಳ್ತವೆ, ಆದರೂ ಸಹ ಪೈಲಟ್ ಅದನ್ನು ಸೇಫ್ ಲ್ಯಾಂಡ್ ಮಾಡ್ತಾರೆ. ಅಮೇರಿಕಾ ಕಡೆ ಕೇವಲ 2 ಜನರಿಗೆ ಮಾತ್ರ, 2 ಸೋಲ್ಜರ್ಗಳೇನಿರ್ತಾರೆ ಸೈನಿಕರಿರ್ತಾರೆ ಅವ್ರಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳಾಗ್ತವೆ ಅಷ್ಟೇ. ಇಲ್ಲಿ ಗುಂಡಿನ ಶಬ್ದ ಕೇಳ್ತಿದ್ದ ಹಾಗೆಯೇ ಮಡೂರೋ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರೆಸ್ ಅನ್ನೋರು ಅವರು ತಮ್ಮ ಮನೆಯಲ್ಲಿದ್ದಂತಹ ಸೇಫ್ ರೂಮ್ ಅಂತ ಏನು ಕರಿತೀವಿ ಅಥವಾ ಬಂಕರ್ ಅಂತ ಏನು ಕರಿತೀವಿ ಆ ಕಡೆಗೆ ಓಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ರೂಮ್ ಫುಲ್ ಸ್ಟೀಲ್ನಿಂದ ಮಾಡಿರುವಂತಹ ಒಂದು ರೂಮ್ ಆಗಿರುತ್ತೆ. ನಿಮಗೆ ಎಲ್ರಿಗೂ ಸಹ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರುತ್ತೆ ಈ ಬಂಕರ್ಗಳು ಹೇಗಿರುತ್ತೆ ಅಂತ. ಬಾಂಬ್ ಹಾಕಿದ್ರೂ ಸಹ ಈ ಒಂದು ಬಂಕರ್ ಒಳಗಡೆ ಇರ್ತಕ್ಕಂಥ ಜನಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಒಮ್ಮೆ ಮಡೂರೋ ಒಳಗಡೆ ಹೋಗಿ ಬಾಗಿಲು ಹಾಕಿದರೆ ಆಪರೇಷನ್ ಫೇಲ್ ಆಗುವಂಥ ಚಾನ್ಸಸ್ ಇರ್ತಾ ಇತ್ತೇನೋ ಅಮೇರಿಕಾದವರಿಗೆ. ಬಟ್ ಅಮೇರಿಕಾದ ಡೆಲ್ಟಾ ಫೋರ್ಸ್ ಏನಿದ್ದಾರೆ ಅವರು ಸುಮ್ಮನೆ ಬಂದಿರಲಿಲ್ಲ. ಅವರು ತಮ್ಮ ಜೊತೆ ಬರ್ತಾನೆ ದೊಡ್ಡದಾದಂಥ ಬ್ಲೋ ಟಾರ್ಚ್ ಅಂತ ಏನು ಕರಿತೀವಿ ಅವುಗಳನ್ನು ತಂದಿರ್ತಾರೆ. ಅವರು ಈ ಒಂದು ಬ್ಲೋ ಟಾರ್ಚ್ ಮೂಲಕ ಈ ಒಂದು ಸ್ಟೀಲ್ ಬಾಗಿಲನ್ನು ಕರಗಿಸಿ ಒಳಗಡೆ ನುಗ್ಗುವಂಥ ಎಲ್ಲ ಸಶಕ್ತವಾದಂತಹ ಒಂದು ಎಕ್ವಿಪ್ಮೆಂಟ್ಗಳನ್ನು ಇವರು ಇಟ್ಕೊಂಡು ಬಂದಿರ್ತಾರೆ. ಬಟ್ ಅಂತಹ ಅವಶ್ಯಕತೆಯೇ ಬರೋದಿಲ್ಲ. ಮಡೂರೋ ಬಾಗಿಲು ಹಾಕೋಕ್ಕೂ ಮುಂಚೆನೇ ಅಮೇರಿಕದ ಕಮಾಂಡೋಗಳು ಮಿಂಚಿನ ವೇಗದಲ್ಲಿ ನುಗ್ಗಿ ಅವರನ್ನು ಹಿಡಿದು ಬಿಡ್ತಾರೆ. ಟ್ರಂಪ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಈ ಗಾಟ್ ಬಮ್ ರಶ್ಡ್ ಅಂತ. ಅಲ್ಲಿಗೆ ಮಡೂರೋ ಆಟ ಮುಗಿಯುತ್ತೆ. ಕೇವಲ 30 ನಿಮಿಷಕ್ಕಿಂತಲೂ ಕಡಿಮೆ ಟೈಮಲ್ಲಿ ವೆನಿಜುವೆಲಾದ ಅಧ್ಯಕ್ಷ ನೆಲದ ಮೇಲೆ ಬಿದ್ದಿದ್ರು, ಕೈಗಳಿಗೆ ಕೋಲ ಬಿದ್ದಿತ್ತು. ಬಂಧಿಸಿದಂತಹ ತಕ್ಷಣ ಮಡೂರೋ ಮತ್ತು ಅವರ ಪತ್ನಿ ಹೆಲಿಕಾಪ್ಟರ್ಗೆ ಹತ್ತಿಸಿ ಅವರಿಬ್ಬರನ್ನು ಸಹ ಕೆರಿಬಿಯನ್ ಸಮುದ್ರದಲ್ಲಿ ಕಾಯ್ತಿದ್ದಂತಹ ಬೃಹತ್ ಹಡಗು ಏನಿದೆ ಅದು USAIO ಜೀಮಾ ಅನ್ನುವಂಥ ಒಂದು ಹಡಗಿಗೆ ಕರೆದೊಯ್ಯಲಾಗುತ್ತೆ. ಸಮಯ 3:29 ಹೆಚ್ಚು ಕಡಿಮೆ ಮುಂಜಾನೆ ಅಂತ ಹೇಳ್ಬೋದು. ಹೆಲಿಕಾಪ್ಟರ್ಗಳು ವೆನಿಜುವೆಲಾ ಬಾರ್ಡರ್ ದಾಟಿ ಸೇಫ್ ಝೋನ್ಗೆ ಬಂದು ಇಳಿತವೆ. ನಂತರ ಒಂದು ಫೋಟೋ ರಿಲೀಸ್ ಆಗುತ್ತೆ. ಮಡೂರೋ ಬೂದು ಬಣ್ಣದ ಸ್ವೆಟ್ ಟೀ ಶರ್ಟನ್ನು ಹಾಕ್ಕೊಂಡು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕೈಗಳಿಗೆ ಕೋಳಗಳನ್ನು ಹಾಕ್ಕೊಂಡು ಅವುಗಳೆಲ್ಲದರ ಜೊತೆ ಅಮೇರಿಕದ ಹಡಗಿನಲ್ಲಿ ಕೂತಿರುವಂತಹ ದೃಶ್ಯ ಕಾಣ್ತದೆ. ಇದು ಎಲ್ರಿಗೂ ಸಹ ಇಡೀ ವೈರಲ್ ಆಗುತ್ತೆ. ಇಡೀ ವಿಶ್ವದಾದ್ಯಂತ ಇದನ್ನು ನೋಡಿದಂತಹ ಇಡೀ ಪ್ರಪಂಚ ಶಾಕಲ್ಲಿ ಮುಳುಗುತ್ತೆ. ಅಲ್ಲಿಂದ ಅವರನ್ನು ನೇರವಾಗಿ ನ್ಯೂಯಾರ್ಕ್ಗೆ ಶಿಫ್ಟ್ ಮಾಡ್ತಾರೆ. ಈಗ ಅವರ ಮೇಲೆ ನಾರ್ಕೋ ಟೆರರಿಸಮ್ ಅಂದರೆ ಡ್ರಗ್ಸ್ ಮತ್ತು ಭಯೋತ್ಪಾದನೆಯ ಒಂದು ಕೇಸನ್ನು ಇವರ ಮೇಲೆ ಹಾಕಿದ್ದಾರೆ. ಸ್ನೇಹಿತರೆ, ಇದು ಕೇವಲ ಒಂದು ಕಿಡ್ನ್ಯಾಪ್ ಅಲ್ಲ, ಇದು 21ನೇ ಶತಮಾನದ ಯುದ್ಧಗಳು ಹೇಗಿರ್ತವೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ ಅಂತ ಹೇಳ್ಬೋದು. ಸೈಬರ್ ಅಟ್ಯಾಕ್, ಏರ್ ಪವರ್ ಮತ್ತು ಕರಾರುವಕ್ಕಾದಂತಹ ಒಂದು ಇಂಟೆಲಿಜೆನ್ಸ್ ಇದ್ದರೆ ಯಾವುದೇ ಒಂದು ದೇಶದ ಕೈಯಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಡಗಿದ್ರೂ ಕೂಡ, ಎಷ್ಟೇ ದೊಡ್ಡ ಕೋಟೆಯಲ್ಲಿ ಇದ್ದರೂ ಕೂಡ ಬಚಾವಾಗೋದಕ್ಕೆ ಕಷ್ಟ ಅನ್ನೋದನ್ನು ಈ ಒಂದು ಅಮೇರಿಕ ಏನಿದೆ ಇವತ್ತು ಸಾಬೀತು ಮಾಡಿದೆ. ವೆನಿಜುವೆಲಾದಲ್ಲಿ ಈಗ ಅರಾಜಕತೆ ಅನ್ನುವಂಥದ್ದು ಬಂದಿದೆ. ಕ್ಯೂಬಾಗೆ ದೊಡ್ಡ ಮಟ್ಟದ ಆಘಾತ ಅನ್ನುವಂಥದ್ದು ಆಗಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಜಸ್ಟ್ ನಾವೆಲ್ಲರೂ ಸಹ ಕಾದು ನೋಡಬೇಕು. ಅಂದಹಾಗೆ ಅಮೇರಿಕದ ಹುಚ್ಚು ದೊರೆ ಏನಿದ್ದಾನೆ ಟ್ರಂಪ್, ಆತನ ವಿರುದ್ಧ ಇಡೀ ಪ್ರಪಂಚದಾದ್ಯಂತ ಪ್ರತಿಭಟನೆಗಳು ಕೂಡ ಎದ್ದಿದ್ದಾವೆ. ಈಗ ಈತನ ಪೊಲೀಸ್ಗಿರಿಯನ್ನು ಬಹುತೇಕ ಎಲ್ಲ ದೇಶಗಳು ಖಂಡಿಸಿದ್ದಾವೆ. ಪ್ರಜ್ಞಾವಂತ ಜನರು ಸಹ ಟೀಕೆ ಮಾಡ್ತಾ ಇದ್ದಾರೆ. ಒಂದು ಸಾರ್ವಭೌಮ ದೇಶವನ್ನು ಹೇಗೆ ಹಣಕ ಮಾಡಿ
ತನ್ನ ತೆಕ್ಕೆಗೆ ತೆಗೆದುಕೊಂಡಂತಹ ಟ್ರಂಪ್ ನಡೆ ಏನಿದೆ ಅದು ಸರಿ ಇಲ್ಲ ಅಂತ ಹೇಳಿ ಜನ ಮಾತನಾಡ್ತಿದ್ದಾರೆ. ನಿಮಗೇನು ಅನಿಸುತ್ತೆ? ಈ ಒಂದು ಆಪರೇಷನ್ ಸರಿನಾ ತಪ್ಪಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.